ಚಿತ್ರದುರ್ಗ ಕಾಂಗ್ರೆಸ್ನಲ್ಲಿರುವಂತಹ ಗಾಂಧಿಗಳು ಎಲ್ಲ ನಕಲಿ ಗಾಂಧಿಗಳಾಗಿದ್ದಾರೆ. ಇವರ್ಯಾರೂ ಸಹ ಗಾಂಧೀಜಿಯವರ ವಂಶಸ್ಥರು ಅಲ್ಲ. ಗಾಂಧೀಜಿಯವರ ಹೆಸರಿನ ಮೇಲೆ ರಾಜಕೀಯ ಮಾಡುತ್ತಾ ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ಳುತ್ತಿದ್ದಾರೆ ಎಂದು ಸಂಸದ ಗೋವಿಂದ ಕಾರಜೋಳ ನಕಲಿ ಗಾಂಧಿಗಳ ಬಗ್ಗೆ ನಗರದ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಮಹಾತ್ಮ ಗಾಂಧೀಜಿ ಅವರು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಸಮಯದಲ್ಲಿ ದೇಶವು ಸ್ವರಾಜ್ಯ ಮತ್ತು ಗ್ರಾಮ ಅಭಿವೃದ್ಧಿಯಾಗಬೇಕೆಂಬ ಕನಸು ಕಂಡಿದ್ದರು. ಅದನ್ನು ಇಂದಿನ ಪ್ರಧಾನಿಗಳಾದ ನರೇಂದ್ರ ಮೋದಿಜಿ ಅವರು ಸಾಕಾರ ಮಾಡಲು ಮುಂದಾಗಿದ್ದಾರೆ. ಆದರೆ ಇದನ್ನು ಸಹಿಸದ ಕಾಂಗ್ರೆಸ್ನವರು ವಿನಾಕಾರಣ ಮೋದಿಜಿ ಅವರ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ದೂರಿದರು. ಕಾಂಗ್ರೆಸ್ ಪಕ್ಷ ತೋರಿಕೆಗೆ ಮಾತ್ರ ಮಹಾತ್ಮ ಗಾಂಧೀಜಿ ಅವರನ್ನ ಬಳಸಿಕೊಳ್ಳುತ್ತಿದೆ. ನಿಜವಾಗಿಯೂ ಅವರಿಗೆ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಕಾಳಜಿ ಇಲ್ಲ. ಅವರಿಗೆ ಕಾಳಜಿ ಇರೋದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮೇಲೆ ಮಾತ್ರ. ಇದು ಜನತೆ ತಿಳಿಯಬೇಕಾಗಿದೆ. ಇವತ್ತು ನರೇಂದ್ರ ಮೋದಿ ತಮ್ಮ ಹೆಸರನ್ನು ಒಂದೇ ಒಂದು ಸಂಸ್ಥೆ ಆಗಲಿ ಯೋಜನೆಗಾಗಲಿ ಇಟ್ಟುಕೊಂಡಿಲ್ಲ. ಸರ್ಕಾರದ ಹೆಸರೇ ಇದೆ. ನರೇಂದ್ರ ಮೋದಿಜಿ ಅವರು ವಿಕಸಿತ ಭಾರತಕ್ಕೆ ಪೂರಕ ರಾಮ್ಜಿ ಎಂಬ ಯೋಜನೆ ಜಾರಿಗೊಳಿಸಿ ಭ್ರಷ್ಟಾಚಾರ ತಡೆ, ಆಸ್ತಿ ನಿರ್ಮಾಣ, ಗ್ರಾಮೀಣ ನಿಜವಾದ ಬಡವರಿಗೆ ಕೂಲಿ ಕೆಲಸ ಮಾಡಲು ಅನುಕೂಲವಾಗುವ ಇದೊಂದು ಹೊಸ ವ್ಯವಸ್ಥೆ ತಂದಿದ್ದಾರೆ. ನರೇಗಾದಲ್ಲಿ ಯಾವುದಕ್ಕೂ ಹೊಣೆಗಾರಿಕೆ ಇರಲಿಲ್ಲ. ಇವತ್ತು ಲೆಕ್ಕ ಕೂಡ ಬೇಕಲ್ಲವೇ ಎಂಬುದು ಕಾಂಗ್ರೆಸ್ಸಿಗರ ಹೊಟ್ಟೆ ಉರಿ. ವಿಮಾನ ನಿಲ್ದಾಣ, ಬಂದರುಗಳಿಗೆ ಇಂದಿರಾ ಗಾಂಧಿ, ರಾಹುಲ್ ಗಾಂಧಿ, ರಾಜೀವ್ ಗಾಂಧಿ ಹೆಸರಿಟ್ಟು ಕುಳಿತಿದ್ದಾರಲ್ಲವೇ? ಇವರಿಗೆ ಮಹಾತ್ಮ ಗಾಂಧಿ ಬಗ್ಗೆ ಮಾತನಾಡುವ ಯಾವ ನೈತಿಕತೆ ಇದೆ ಎಂದು ಪ್ರಶ್ನಿಸಿದರು. ಈ ಹಿಂದೆ 100 ದಿನಕ್ಕೆ ಇದ್ದ ಕೂಲಿ ದಿನಗಳನ್ನು 125 ದಿನಕ್ಕೆ ಹೆಚ್ಚಳ ಮಾಡಲಾಗಿದೆ ಎಂದರು. ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಕೆಟಿ ಕುಮಾರಸ್ವಾಮಿ, ಸಂಪತ್ ಕುಮಾರ್, ಮಾಜಿ ಜಿಲ್ಲಾ ಅಧ್ಯಕ್ಷ ಮುರಳಿ, ಅನಂತ್ ಕುಮಾರ್, ಜಿಲ್ಲಾ ವಕ್ತಾರ ನಾಗರಾಜ್ ಬೇಂದ್ರೆ ಹಾಗೂ ಇನ್ನು ಇತರರು ಕಾರ್ಯಕ್ರಮದಲ್ಲಿ ಇದ್ದರು. ವರದಿ ಹರೀಶ್, ಪ್ರಜಾಪವರ್ ಟಿವಿ, ನಾಯಕನಹಟ್ಟಿ. 50 ಲಕ್ಷ, ಚಿಕ್ಕಜಾಜೂರಿನಲ್ಲಿ 45 ಲಕ್ಷ, ಓಬಳಾಪುರದಲ್ಲಿ 37 ಲಕ್ಷ, ಪರಶುರಾಂಪುರದಲ್ಲಿ 44 ಲಕ್ಷ, ಬಂಡ್ಲಳ್ಳಿ ಒಳಗೆ 48 ಲಕ್ಷ, ರಾಂಪುರ, ಹೀಗೆ ಒಟ್ಟು 3,40,00,000 ರೂಪಾಯಿ ಕೇಂದ್ರ ಸರ್ಕಾರದ ಈ ಪೋಸ್ಟಲ್ ಡಿಪಾರ್ಟ್ಮೆಂಟಿಂದ ಸ್ಯಾಂಕ್ಷನ್ ಮಾಡಿಸಿ ಹೊಸ ಕಟ್ಟಡಗಳಾಗ್ತವೆ. ನಾವೇನು ಹಣ ಖರ್ಚು ಮಾಡ್ತೀವಿ, 1 ರೂಪಾಯಿನೂ ಆಸ್ತಿ ಆಗಬೇಕು, 1 ರೂಪಾಯಿ ಕೂಡ ವ್ಯರ್ಥ ಹೋಗಬಾರ್ದು. ಅದಾಗಿಲ್ಲ. ಭ್ರಷ್ಟಾಚಾರಕ್ಕೆ ಅವಕಾಶ ಇದೆ. ಭ್ರಷ್ಟಾಚಾರವನ್ನು ತೊಡೆದು ಹಾಕುವ ಸಲುವಾಗಿ ಇವತ್ತು ಈ ಕಾಯ್ದೆಯಲ್ಲಿ ಭಾಳಷ್ಟು ಬಿಗಿ ಮಾಡಿದ್ದಾರೆ. ಅಕೌಂಟಬಿಲಿಟಿ, ರಾಜ್ಯ ಸರ್ಕಾರ ಜವಾಬ್ದಾರಿ ತಗೋಬೇಕು, ಅಧಿಕಾರಿಗಳು ಜವಾಬ್ದಾರಿ ತಗೋಬೇಕು. ಮೊದಲು ನರೇಗಾದರೆ ಪಂಚಾಯತ್ ನಮಗೇನು ಸಂಬಂಧ ಇಲ್ಲ ಕೈ ಎತ್ತಿದ್ರು. ಪಂಚಾಯತಿಯವರು ಜವಾಬ್ದಾರಿ, ಸರ್ಕಾರನೂ ಜವಾಬ್ದಾರಿ. ಅದನ್ನು ಮಾಡಿದ್ದು ಬಹುಶಃ ಕಾಂಗ್ರೆಸ್ ಸರ್ಕಾರಕ್ಕೆ ಹೊರಟಲ್ಲೋ ಆಯಿತು. ಯಾಕಂದ್ರೆ ಲೆಕ್ಕಿಲ್ದೇ ಬಂದದ್ದನ್ನು ಡ್ರಾ ಮಾಡ್ಕೊಂಡು ಮುಗಿಸ್ತಿದ್ರು. ಒಂದು 10 ಮಂದಿನ ಕೂಲಿ ಹಚ್ಚಿ 13,100 ರೂಪಾಯಿ ತೆಗೆದ್ರು. ಆ ರೀತಿ ಇಲ್ಲ. 13,100 ಮಂದಿ ತೆಗೆದುಬಿಡ್ತಾರೆ. ಒಂದು 10 ಮಂದಿನ ಕೆಲಸಕ್ಕೆ ಹಚ್ಚಿ. ಇನ್ನು ಆ ರೀತಿ ಮಾಡಲಿಕ್ಕಾಗ್ತದೆ. ಅವ್ರ ಅಕೌಂಟಿಗೆ ಹೋಗ್ತದೆ, ತಮ್ಮ ಇಂಪ್ರೆಷನ್ ಅದ, ಅವ್ರ ಆಧಾರ್ ಕಾರ್ಡ್ ಲಿಂಕ್ ಆಗ್ತದೆ. ಹೀಗಾಗಿ ಯಾರು ಉದ್ಯೋಗಕ್ಕೆ ಬರ್ತಾರೆ ಅವರಷ್ಟೇ. ಕೆಲವು ಕಡೆ ಕೇಸ್ಗಳಾಗಿದ್ದಾವೆ. ಪಂಚಾಯತಿ ಚೇರ್ಮನ್, PDO ಮೇಲೆ, ಇಂಜಿನಿಯರ್ ಮೇಲೆ ಕೇಸ್ಗಳಾಗಿದ್ದಾವೆ. 100 ಕೇಸ್ಗಳ ಪೆಂಡಿಂಗ್ ಅದಾವೆ. ಭ್ರಷ್ಟಾಚಾರದ ಕೇಸ್ಗಳಾಗಿದೆ NREG ಒಳಗೆ. ಅದಕ್ಕೆ ಇವರು ಈಗ ಜನರಿಗೆ ಮಿಸ್ಗೈಡ್ ಮಾಡಲಿಕ್ಕೆ ಹೊಂಟಾರೆ. ಬಡವ್ರ ಹೊಟ್ಟೆ ಮೇಲೆ ನೋಡಿದಂಥ ಕೆಲಸ ಮಾಡಿದ್ರು ಮೋದಿಯವರು. ಬಡವ್ರದ್ದು ಉದ್ಯೋಗ ಕಟ್ಟತಿ, ಯಾರು ಉದ್ಯೋಗನೂ ಕಟ್ಟತಿ. ಲೆಕ್ಕ ಕೊಡುವಂಥದ್ದು ಪಟ್ಟು ನೋವು ಶುರುವಾಗಿದೆ. ಲಕ್ಷಾಂತರ ಕೋಟಿ ರೂಪಾಯಿ ಕೊಟ್ಟಾರೆ ಒಂದೊಂದು ರಾಜ್ಯಗಳಿಗೆ. ಲಕ್ಷ ಕೋಟಿ ಬಂದ. ಲಕ್ಷ ಕೋಟಿದ ಲೆಕ್ಕ ಕೊಡ್ಬೇಕಲ್ಲ. UPA ಗೌರ್ಮೆಂಟ್ 11,000ದಿಂದ ಪ್ರಾರಂಭ ಆದದ್ದು ಇವತ್ತು 86,000 ಆಗಿದೆ. ಈ ಬಜೆಟ್ನಲ್ಲಿ 1 ಲಕ್ಷ ಕೋಟಿ ಆಗಿದೆ. 1,00,000 ಕೋಟಿ ಕೊಟ್ಟು ಲೆಕ್ಕ ಕೇಳಬಾರ್ದಂದ್ರೆ ಅದಕ್ಕೆ ಮಾಡಿದ. ಅದು ಅಲ್ಲದೆ ಇದು ಮೊದಲಿಂದ ಏನಿತ್ತು ಅಂತಕ್ಕಂಥ ಸಾಬರಮತಿ ನದಿಯನ್ನು 12 ತಿಂಗಳ ಹರಿಯುವ ರೀತಿಯಲ್ಲಿ ಅಭಿವೃದ್ಧಿ ಮಾಡಿದೆ ಮತ್ತು ಸಾಬರಮತಿ ಆಶ್ರಮವನ್ನು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಿ ಇವತ್ತು ಇಡೀ ಪ್ರಪಂಚದ ಜನ
ಸಾಬರಮತಿ ಆಶ್ರಮಕ್ಕೆ ಬರುವ ಹಾಗೆ ಒಂದು ರಾಷ್ಟ್ರೀಯ ಸ್ಮಾರಕವನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಮತ್ತು ಪ್ರಪಂಚದ ಬೇರೆ ಬೇರೆ ದೇಶಗಳಿಂದ ಬರ್ತಕ್ಕಂಥ ಟೂರಿಸ್ಟ್ ಪ್ರವಾಸಿಗರು ಸೆಳೆಯುವಂಥ ಕೇಂದ್ರ ಇವತ್ತಾಗಿದೆ. ನಾನು ಕೇಳ್ತೇನೆ, ಹಾಗಾದ್ರೆ ನೀವು ಯಾಕೆ ಮಾಡ್ಬೋದಾಗಿತ್ತಲ್ಲ? ಅದರ ಬದಲಾಗಿ ಇವರು ಮಾಡಿದ್ದೇನಂದ್ರೆ, ಇಂದಿರಾ ಗಾಂಧಿ ಅವರ ಹೆಸರಲ್ಲೇ ಶಿಕ್ಷಣ ಸಂಸ್ಥೆಗಳು, ಇಂದಿರಾ ಗಾಂಧಿ ಅವರ ಹೆಸರಲ್ಲೇ ಏರ್ಪೋರ್ಟ್ಗಳು, ಇಂದಿರಾ ಗಾಂಧಿ ಹೆಸರಲ್ಲೇ ಮೆಡಿಕಲ್ ಕಾಲೇಜುಗಳು, ಅದಾದ ನಂತರ ರಾಜೀವ್ ಗಾಂಧಿ ಹೆಸರಲ್ಲೇ ಮೆಡಿಕಲ್ ಕಾಲೇಜು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ನಿಗಮ ಮಾಡಿದ್ದೀವಿ ಬಡವರಿಗೆ ಮನೆ ಕೊಡಲಿಕ್ಕೆ. ಅದಕ್ಕೆ ಹೆಸರೇನಿಟ್ಟಾರ? ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್, ರಾಜೀವ್ ಗಾಂಧಿ ವಸತಿ ನಿಗಮ ಅಂತ ಇಟ್ಟಾರ. ಹಾಗಾದ್ರೆ ಯಾರು ಬಂದಾಗಾಯ್ತು ಗಾಂಧಿನ? ಗಾಂಧಿ ಹೆಸರು ಅಳಗಿಸಿ ನಕಲಿ ಗಾಂಧಿ. ಇವ್ರು ಗಾಂಧಿ ಮನೆತನಕ್ಕೂ ಗಾಂಧಿ ವಂಶಸ್ಥರಿಗೂ ಯಾವುದೇ ಥರದ ಸಂಬಂಧ ಇಲ್ಲ. ಇಂದಿರಾ ಗಾಂಧಿಗಾಗಲಿ, ರಾಜೀವ್ ಗಾಂಧಿಗಾಗಲಿ, ರಾಹುಲ್ ಗಾಂಧಿಗಾಗಲಿ, ಇಟ್ಲಿಯಿಂದ ಬಂದಂಥ ಸೋನಿಯಾ ಗಾಂಧಿಗಾಗಲಿ ಯಾವ ಸಂಬಂಧನೂ ಇಲ್ಲ. ಅಡ್ಡಸರು ಇಟ್ಕೊಂಡಾರ. ಈಗ ಹಂಗ ನಾವು ಕಾರಜೋಳ ಹೊತ್ತ ಅಡ್ಡಸರು ಇಟ್ಕೊಂಡಿವಿ, ಹಂಗೆ ಅಡ್ಡಸರು ಇಟ್ಕೊಂಡು 1 ಲಕ್ಷ ಕೋಟಿ ಹಣ ಲೆಕ್ಕನ ಕೇಳಬಾರ್ದಂದ್ರೆ ಮೊದಲು ಲೆಕ್ಕ ಕೇಳೋದಿರಲಿಲ್ಲ. ಈಗ ಹೊಸ ಬಿಲ್ನಲ್ಲಿ ಕಂಪಲ್ಸರಿ ನಿಮ್ಮ ಅಧಿಕಾರಿಗಳು ಮತ್ತು ಸರ್ಕಾರ ಜವಾಬ್ದಾರಿ ಮಾಡಿ. ಫೆಡರಲ್ ಸಿಸ್ಟಮ್ ಆಫ್ ಗೌರ್ಮೆಂಟ್ನಲ್ಲಿ ಲೆಕ್ಕನ ಕೇಳಬಾರ್ದಂದ್ರೆ ಕೊಟ್ಬಿಟ್ರೆ ಹಂಗೆ ನಾವು ತೊಗೊಂಡು ಏನು ಮಾಡ್ತೀವಿ ಅಂದ್ರೆ ಈಗ ಆಗಿರೋದು ಅದೇ. ಒಂದೊಂದು ಗ್ರಾಮ ಪಂಚಾಯತಿಗಳಲ್ಲಿ 1 ಕೋಟಿ 2 ಕೋಟಿ 5 ಕೋಟಿವರೆಗೂ ಖರ್ಚಾಗಿದೆ. ಅದರಲ್ಲಿ ಭ್ರಷ್ಟಾಚಾರ 80% ಆಗಿದೆ. ಇಲ್ಲ ತೋರಿಸಲಿ ಅವರು. ಈಗ ಒಂದು ಊರಿಗೆ 1 ಕೋಟಿ ರೂಪಾಯಿದ ಆಸ್ತಿ. ಮಹಾತ್ಮ ಗಾಂಧೀಜಿಯವರು ವಾಸವಾಗಿರ್ತಕ್ಕಂಥ ಮತ್ತು ಮಹಾತ್ಮ ಗಾಂಧೀಜಿಯವರು ಸ್ಥಾಪನೆ ಮಾಡಿರ್ತಕ್ಕಂಥ ಸಾಬರಮತಿ ಆಶ್ರಮ ಗೊಂಬೆ ಆಗಿ ಹೋಗಿತ್ತು, ಕೊಳಚೆ ಥರ ಆಗಿತ್ತು. ಸಾಬರಮತಿ ನದಿ ಒಣಗೋಗಿ ಚರಂಡಿ ನೀರು ಹರಿದು ಬರ್ತಿತ್ತು ನದಿ. ಅದನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ 1961 ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಈ ದೇಶದ ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಸಾಬರಮತಿ ಆಶ್ರಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತೇಳಿ ಒಂದು ರಿಜಿಸ್ಟ್ರೇಷನ್ ಮಾಡಿ ಅದರ ಸಲಾಗಿ ಒಂದು ನಿಗಮನೆ ಮಾಡ್ತಾರೆ ಡೆವಲಪ್ಮೆಂಟ್ಸ್. ಆದ್ರೆ ಒಂದೇ ₹1 ಅನುದಾನ ಕೊಡಲಿಲ್ಲ, ಡೆವಲಪ್ ಮಾಡಲಿಲ್ಲ. ಸಾಬರಮತಿ ಆಶ್ರಮ ಎಲ್ಲ ಕಿತ್ತು ಹೋಗಿ ಒಂದು ಕೊಳಚೆ ಥರ ಆಗಿಬಿಟ್ಟು ಅದನ್ನು ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಗುಜರಾತಿನ ಮುಖ್ಯಮಂತ್ರಿ ಆಗಿ ಅವರು ಮಾಡಿರ್ತಕ್ಕದ್ದೇ ಅಂದ್ರೆ ಸಾಬರಮತಿ ಆಶ್ರಮ್ ಅಭಿವೃದ್ಧಿ ಯೋಜನೆ 2005.